Thank you. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನೋಡಿದ್ರಲ್ಲ, ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ. ಯಾವ ಖುಷಿಗೆ ಅಂತಲೂ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ತುಂಬ ಒಂದು ನಮಗೆ ಖುಷಿಯಾಗುವಂತಹ ವಿಚಾರ. ನಮ್ಮ ಚಾನಲ್ನಲ್ಲಿ ಇವತ್ತಿಗೆ 5 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದಾನೇ ನಾವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಯಿತು. ನಾವು ವಿಡಿಯೋ ಹಾಕೋದು ಮುಖ್ಯ ಅಲ್ಲ, ನೀವು ಆ ವಿಡಿಯೋಗಳನ್ನು ನೋಡಬೇಕು, ಮೆಚ್ಚಬೇಕು. ಆ ವಿಡಿಯೋದಲ್ಲಿ ಏನೋ ಒಂದು ಇದೆ, ನಾವು ಒಂದು ಅಡುಗೆ ಮಾಡೋದಕ್ಕೆ ಇದರಿಂದ ಅನುಕೂಲ ಆಗ್ಬೋದು ಅಂತ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಬಟನನ್ನು ಒತ್ತೀರಾ ಅಲ್ವಾ. ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತೀರಾ. ನಿಮ್ಮ ಕಮೆಂಟ್ ನೋಡಿದಷ್ಟು ನಮಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಮ್ಮ ಯಶಸ್ಸಿಗೆ ಒಂದೊಂದು ಮೆಟ್ಟಿಲು ಅಂತ ನಾನು ಅನ್ಕೋತೀನಿ. ಅಷ್ಟು ಕಮೆಂಟ್ ನೋಡಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಕೆಲವರು ಹೇಗೆ ಅಂದರೆ, ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ತಾರೆ, ಅದು ಚೆನ್ನಾಗಿ ಬಂತು ಅಂತ ವಾಪಸ್ ಬಂದು ಅದಕ್ಕೊಂದು ಫೀಡ್ಬ್ಯಾಕ್ ಕೊಡ್ತಾರೆ. ನೋಡಿ, ಅದರಷ್ಟು ಖುಷಿ ಯಾವುದೂ ಇಲ್ಲ. ತುಂಬಾ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದಾಗ. ನಿಮ್ಮ ಪ್ರೀತಿ ನಮಗೆ ಸಿಕ್ಕಿದೆ. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಮುಂದಕ್ಕೂ ನಾವು ಒಳ್ಳೊಳ್ಳೆಯ ರೆಸಿಪಿಗಳನ್ನು ಖಂಡಿತ ಹಾಕ್ತೀವಿ. ನಿಮ್ಮ ಈ ಒಂದು ಪ್ರೀತಿಯನ್ನು ನಾವು ಉಳಿಸ್ಕೋತೀವಿ ಅಂತಲೇ ಹೇಳ್ತೀನಿ ನಾನು. ಇವತ್ತು ನಾವೊಂದು ಸಣ್ಣ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ನಿಸ್ತು, ಅದನ್ನು ಮಾಡಿದ್ವಿ. ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದ್ವಿ. ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು. ನೀವು ಯಾವೊಂದು ಖುಷಿಗೆ ಕಾರಣರಾದವರು ನೀವಲ್ವಾ, ಅದಕ್ಕೋಸ್ಕರ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆಯೇ ನಿಮಗೆ ಇನ್ನೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಹೃದಯದ ಒಂದು ಧನ್ಯವಾದಗಳು ನಿಮಗೆಲ್ಲ. ನಿಮಗೆ ಮಾತ್ರ ಅಲ್ಲ, ಈ ಒಂದು ಯೂಟ್ಯೂಬ್ ಅನ್ನೋದು ಅದೊಂದು ದೊಡ್ಡ ವೇದಿಕೆ ಅಂತ ಅನ್ಬೋದು. ಯಾಕೆಂದರೆ ಒಬ್ಬರ ಬದುಕಿಗೆ, ಒಬ್ಬರ ಸಾಧನೆಗೆ, ಒಬ್ಬರ ಹವ್ಯಾಸಕ್ಕೆ, ಹಾಗೆಯೇ ಒಬ್ಬರ ಸಂಪಾದನೆಗೆ ನೀವು ದಾರಿ ಮಾಡಿಕೊಟ್ಟಂತಹ ಒಂದು ದೊಡ್ಡ ವೇದಿಕೆ ಇದು. ಯೂಟ್ಯೂಬ್ ಟೀಮ್ಗೂ ಕೂಡ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.